ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ಈ ಬ್ಲಾಗ್ ಬಂದು ನನ್ನ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಏನೇನು ತಗೊಂಡೆ, ಎಸೆನ್ಷಿಯಲ್ಸ್ ಏನೇನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ನಾನೀಗ 38 ವೀಕ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ. ಮೇ ಬಿ ಈ ವೀಕಲ್ಲೋ ಅಥವಾ ನೆಕ್ಸ್ಟ್ ವೀಕಲ್ಲೋ ಡೆಲಿವರಿ ಆಗ್ಬೋದು. ಡಾಕ್ಟರ್ ನನಗೆ 7th ಸಿಕ್ಸ್ತ್ ನೈಟ್ ಬಂದು ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಮೇ ಬಿ 7th ಮಾರ್ನಿಂಗ್ ನನಗೆ ಇಟ್ಸ್ ಅ ಪ್ಲ್ಯಾನ್ಡ್ ಸಿ ಸೆಕ್ಷನ್. ಓಕೆ, ಸೊ ಏನೇನು ಬೇಕಂತ ನಾನೆಲ್ಲ ಅರೇಂಜ್ ಮಾಡಿದ್ದೀನಿ. ಈಗ ಒಂದೊಂದೇ ಪ್ಯಾಕ್ ಮಾಡ್ತಾ ಹೋಗೋಣ. ಫಸ್ಟ್ ನಾನು ಬೇಬಿಗೆ ಏನೇನು ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನಾನು ಬರೀ ಬೇಬಿಗೆ ಮತ್ತೆ ನನಗೆ ಏನೇನು ತಗೊಂಡಿದ್ದೀನಿ ಅಂತ ಮಾತ್ರ ತೋರಿಸ್ತೀನಿ. ಇನ್ನು ನನ್ನ ಜೊತೆ ನಾಗರಾಜ್ ಬರ್ತಾನೆ ಮತ್ತೆ ಅಮ್ಮ ಬರ್ತಾರೆ. ಬಟ್ ಅವ್ರದ್ದೆಲ್ಲ ಅವರು ಹಾಸ್ಪಿಟ್ಲಿಂದ ಮನೆಯಿಂದ ತುಂಬ ದೂರ ಇಲ್ಲ. ಅವ್ರಿಗೆ ಏನು ಬೇಕೋ ಅವ್ರು ಬಂದು ತಗೊಂಡ್ಬಿಟ್ಟು, ಬಟ್ ನನಗೂ ಬೇಬಿಗೆ ಮಾತ್ರ ಏನೇನು ಬೇಕೋ ಅದನ್ನ ತಗೊಂಡು ಹೋಗ್ತಾರೆ. ಫಸ್ಟ್ ಬಂದು ಇದು ಬೇಬಿ ಬೆಡ್. ಇದು ಮಗು ಹುಟ್ಟಿದ ತಕ್ಷಣ ಬೇಕಾಗೇ ಆಗುತ್ತೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಮಗುನ, ಅಷ್ಟು ಚಿಕ್ಕ ಮಗುನ ಎತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ತರ ಒಂದು ಬೆಡ್ ಇದ್ರೆ ಆರಾಮಾಗಿ ಎತ್ಕೋಬಹುದು. ಇದು ಬೆಡ್ ಬಂದು ನಾನು ಹೊಸದೇನು ತಗೊಂಡಿಲ್ಲ. ಇದು ಬಂದು ವೇದ ಅಂದ್ರೆ ನಮ್ಮ ಅಕ್ಕನ ಮಗ, ಅವನಿಗೆ ತಗೊಂಡಿದ್ದು. ಸೊ ಅದು ಅವ್ನು ಯೂಸ್ ಮಾಡಿ ಇವಾಗ ನಾವು ಈ ಮಗು ಯೂಸ್ ಮಾಡ್ತಾ ಇದ್ದೀವಿ ಇದನ್ನ. ಅಂಡ್ ಸ್ಪೆಷಲ್ ಕೂಡ ಅವನದಲ್ಲ, ಅದಕ್ಕೆ ನಾನು ಜಸ್ಟ್ ಇಡ್ತೀನಿ. ಆಮೇಲೆಲ್ಲ ನಂಗೆ ನಾಗರಾಜ್ ಪ್ಯಾಕ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಯಾವಾಗಲೂ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು ನಾಗರಾಜ್. ಅಂಡ್ ಇದು ಕೂಡ ಬೇಬಿನ ಎತ್ಕೊಳ್ಳೋಕೆಲ್ಲ ಹೆಲ್ಪ್ ಮಾಡುತ್ತೆ. ಇದು ಬಂದು ವಿಹಾನ್ಗೆ ತಗೊಂಡಿದ್ದು ನಾವು. ವಿಹಾನ್ ನನ್ನ ಮಗ, ಅವನಿಗೆ ತಗೊಂಡಿದ್ದು. ಸೊ ಇದು ಕೂಡ ವಿಹಾನ್ಗೆ ತಗೊಂಡಿದ್ದು. ಇದೆಲ್ಲ ನಮ್ಮಮ್ಮ ನೀಟಾಗಿ ಸೇಫಾಗಿ ಹಂಗೆ ಎತ್ತಿಟ್ಟಿದ್ದಾರೆ. ಸೊ ಇದೆರಡು ವಿಹಾನ್ಗೆ ತಗೊಂಡಿದ್ದು ನಾವು. ವಿಹಾನ್ ಹಾಕಿ ಆಮೇಲೆ ವೇದ ಯೂಸ್ ಮಾಡಿ ಇವಾಗ ನಮ್ಮ ಇನ್ನೊಂದು ಮಗು ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಓಕೆ, ಇದು ಬಂದು ಒಂದು ರಗ್. ಇದು ನನಗೆ ನಾನು ತಗೊಂಡು ಹೋಗ್ತಾ ಇರೋದು. ಅಮ್ಮನಿಗೆ ಆಗಲಿ ನಾಗರಾಜ್ಗಾಗಲಿ ಅವರು ಇನ್ನೊಂದು ಬ್ಯಾಗ್ ರೆಡಿ ಮಾಡ್ತಾರಲ್ಲ ಅದ್ರಲ್ಲಿ ತಗೊಳ್ತಾರೆ. ಇದು ನಾನು ನನಗೆ ತಗೊಳ್ತಾ. ನೆಕ್ಸ್ಟ್ ಬಂದು ಇದೊಂದು ಬೆಡ್ ಸ್ಪ್ರೆಡ್. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಬೆಡ್ ಸ್ಪ್ರೆಡ್ ಇರುತ್ತೆ, ಬಟ್ ಸ್ಟಿಲ್ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವಾಗ ಇನ್ಫೆಕ್ಷನ್ಸು ಅದು ಇದು ತುಂಬಾ ಜಾಸ್ತಿ ಇರೋದ್ರಿಂದ ನಾವೊಂದು ಬೆಡ್ ಸ್ಪ್ರೆಡ್ ಕೂಡ ತಗೊಂಡಿರ್ತಾ ಇದ್ದೀನಿ. ಮೇ ಬಿ ಯೂಸ್ ಆದ್ರೂ ಆಗ್ಬೋದು, ಆಗದೇನೂ ಇರಬಹುದು. ಇದು ಬಂದ್ಬಿಟ್ಟು ಮಗುಗೆ ತಲೆ ಕಟ್ತಾರಲ್ಲ, ಅದು ಇದೇ ಹೊಸದಾಗಿ ತಗೊಂಡಿರೋದು. ಇದೆರಡೂ ಮೇ ಬಿ ಯೂಸ್ ಆಗ್ಬೋದು ಅಂತ ತಗೊಂಡಿದ್ದೀನಿ. ನ್ಯೂ ಬಾರ್ನ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿನೇ ಇರಬೇಕು, ಯಾಕಂದ್ರೆ ಮಕ್ಕಳು ಆದಷ್ಟು ಬೆಚ್ಚಗಿದ್ದಷ್ಟು ಒಳ್ಳೆಯದು. ಸೊ ಅದಕ್ಕೆ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಸ್ವೆಟರು. ಇದು ಕೂಡ ವೇದವಂಶಿ ಇದೆ. ಇದು ವೇದವಂಶಿ ತುಂಬಾ ಚಿಕ್ಕವನು, ಒಂದು 3 months ಏನೋ ಇದ್ದಾಗ ತಗೊಂಡಿರ್ಬೇಕು ಅನ್ಕೊಳ್ತೀನಿ. ಸೊ ಅವ್ನಿಗೆ ಇವಾಗ ಇದು ಆಗಲ್ಲ. ಸೊ ಇದೊಂದು ಸ್ವೆಟರ್ ನೋಡೋಣ, ಮೇ ಬಿ ಆಗುತ್ತೋ ಆಗಲು ಗೊತ್ತಿಲ್ಲ. ಸ್ಟಿಲ್ ಇದು ಆಷಾಢ ಆಗಿರೋದ್ರಿಂದ ತುಂಬಾ ಗಾಳಿ ಇರೋದ್ರಿಂದ ಆಕ್ಚುಲಿ ಎಲ್ಲ ಪರ್ಚೇಸ್ ಮಾಡ್ಬೋದಿತ್ತು. ಬಟ್ ಮನೇಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಮಗು ಹುಟ್ಟಕ್ಕೂ ಮುಂಚೆ ಏನು ಹೊಸದೆಲ್ಲ ತಗೋಬಾರ್ದು ಬಟ್ಟೆ ಅಂತ ಹೇಳೋದ್ರಿಂದ ಸ್ವೆಟರ್. ಇದು ಬಂದು ಒಂದು ಸ್ಟಾಫ್. ಇದು ನನಗೆ ನಾನು ತಗೊಂಡಿರೋದು, ಕಿವಿಗೆ ಗಾಳಿ ಹೋಗ್ಬಾರ್ದು ಅಂತ ಹೇಳಿ. ಇದು ಬಂದು ವಿಹಾನ್ ಚಿಕ್ಕ ಮಗು ಇದ್ದಾಗ ತಗೊಂಡಿರೋದು. ಇದು ಈಗ ಅವ್ನ ತಲೆ ಹುಟ್ಟಾಗಿಂದ ದೊಡ್ಡದಾಗೆ ಇತ್ತು. ಇದು ಮೇ ಬಿ ಯೂಸೇ ಮಾಡಿಲ್ಲ ಅನ್ಕೊಂತೀನಿ ನಾನು. ಸೊ ನೋಡೋಣ ಈ ಮಗುಗಾದ್ರೆ ಯೂಸ್ ಆಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಇದು ಬಂದು ಮಿಟನ್ಸು. ಇದನ್ನ ಹಾಕೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಮಗುಗೆ ಸ್ವಲ್ಪ ನೇಲ್ಸ್ ಬಂದಿರುತ್ತೆ. ಅದೇನ್ ಮಾಡ್ಬಿಡುತ್ತೆ, ಮುಖನ ಹಿಂಗೆ ಕೈಯೆಲ್ಲ ಹಿಂಗೆ ಮಾಡ್ಬೇಕಾದ್ರೆ ಪರ್ಚ್ಕೊಂಡ್ಬಿಡುತ್ತೆ. ಅದು ನಾವು ವಿಹಾನ್ ಇದರಲ್ಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅವನು ಮುಖನ ಪರ್ಚ್ಕೊಂಡ್ಬಿಟ್ಟಿದ್ದ. ಸೊ ಅದಕ್ಕೆ. ನೆಕ್ಸ್ಟ್ ಬಂದು ಸಾಕ್ಸ್, ಮಗು ವಾರ್ಮ್ ಆಗಿರಲಿ ಅಂತ ಹೇಳಿ. ನೆಕ್ಸ್ಟ್ ಇದು ಬಂದು ನನಗೆ ಸಾಕ್ಸ್. ಇದು ಒಂದು ನ್ಯಾಪ್ಕಿನ್, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ. ಓಕೆ, ಇದು ಬಂದು ಒಂದು ವೈಟ್ ಕಲರ್ ಪಂಚೆ, ಕಾಟನ್ ಪಂಚೆ. ಇದು ಮಗುನ ಮಲಗಿಸಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ. ಇದು ಮನೇಲೆ ಇತ್ತು, ಹಳೆಯದು. ನೆಕ್ಸ್ಟ್ ಬಂದು 2 ಸ್ಟೋಲ್, ನನಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಪ್ಯಾಂಟೀಸ್ ಯಾವಾಗಲೂ ಏನ್ ಮಾಡಿ ಅಂತ ಹೇಳಿದ್ರೆ
2 ಸೈಜ್ ಎಕ್ಸ್ಟ್ರಾ ತಗೊಳ್ಳಿ, ಯಾಕಂದ್ರೆ ಸಿ ಸೆಕ್ಷನ್ ಆಗಿದ್ರೆ ಬ್ಯಾಂಡೇಜ್ ಇರುತ್ತಲ್ವ, ಸೊ ಸ್ವಲ್ಪ 2 ಸೈಜ್ ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಅಂತ ಹೇಳಿ. ಇದು ಬಂದು ನಂದು ಸ್ವೆಟರ್ ಅಂಡ್ ಒಂದು ಟವಲ್. ಇದು ಕೂಡ ಇದು ಡೋನು ಊಟದಾಗ ತಗೊಂಡು ಬಂದಿದ್ದು, ಅದು ಹಾಗೆ ಇತ್ತು. ಸೊ ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ. ಇದು ಬಂದು 2 ನೈಟಿ ಬೇಕಾಗುತ್ತೆ ಅಂತ ತಗೊಂಡಿದ್ದೀನಿ. 2 ಫೀಡಿಂಗ್ ನೈಟಿಗಳೇ. ಫಸ್ಟ್ ಡೇ ಮೇ ಬಿ ಹಾಸ್ಪಿಟಲ್ ಗೌನ್ ಕೊಟ್ಟಿರ್ತಾರೆ, ಹಾಸ್ಪಿಟಲ್ ಗೌನ್, ಬಟ್ ಅಲ್ಲಿ ಮತ್ತೆ ಸೆಕೆಂಡ್ ಡೇ ಇಂದ ನಾವು ನೈಟಿ ಹಾಕೋಬೇಕಾಗುತ್ತೆ. ಸೊ 2 ನೈಟಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಫೀಡಿಂಗ್ ಕುರ್ತಾ ತಗೊಂಡಿದ್ದೀನಿ. ಒಂದು ಮೇ ಬಿ ನಾನು ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೀನಿ, ಮತ್ತೆ ಇನ್ನೊಂದು ರಿಟರ್ನ್ ಬರ್ಬೇಕಾದ್ರೆ ಒಂದು ಬ್ಯಾಕಪ್ ತರ ಇರಲಿ ಅಂತ ನಾನು ತಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಬ್ರಷು, ಫೇಸ್ ವಾಶು, ಮತ್ತೆ ಕ್ಲಿಪ್ಸು, ಕ್ರೀಮ್ ಮತ್ತೆ ಕೋಂಬು ಎಲ್ಲ ತಗೊಂಡಿದ್ದೀನಿ. ಇದು ಬಂದು ವೆಟ್ ವೈಪ್ಸು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಮಗುಗೆ ಸ್ನಾನ ಏನ್ ಮಾಡ್ಸಲ್ಲ ನಾವು, 5 ಡೇಸ್ ಮನೆಗೆ ಬಂದ್ಮೇಲೆ ಸ್ನಾನ ಮಾಡಿಸೋದು, ಅಲ್ಲಿ ಅವ್ರು ಜಸ್ಟ್ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಮತ್ತೆ ಏನಕ್ಕಾದ್ರೂ ನಾವು ಮಗುನ ಜಸ್ಟ್ ಡೈಲಿ ಒರೆಸಿ ಡ್ರೆಸ್ ಎಲ್ಲ ಹಾಕೋಕ್ಕೋಸ್ಕರ ವೈಪ್ಸ್ ಬೇಕಾಗುತ್ತೆ. ಆಕ್ಚುಲಿ ಇದು ಬಂದು ಡೈಪರ್ ಎಕ್ಸೆಸ್ ಸೈಜ್ ತಗೊಂಡಿದ್ದೀನಿ. ಆಕ್ಚುಲಿ ಡೈಪರ್ಸ್ ನ ಯೂಸ್ ಮಾಡಬಾರ್ದು ನ್ಯೂ ಬಾರ್ನ್ಸ್ಗೆ. ಆದ್ರೂ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ರೀಯೂಸಬಲ್ ಡೈಪರ್ಸ್ ನ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಏನು ಒಂದು ಬ್ಯಾಕಪ್ ತರ ಇದೆ ಅಂತ ತಗೊಂಡು. ನೆಕ್ಸ್ಟ್ ಬಂದು ನಂಗೆ ವಿಸ್ಪರ್. ಇದು ಬಂದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್. ಯಾಕಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಡೇ ನಮ್ಮ ಕೈಯಲ್ಲಿ ಎದ್ದೇಳಕ್ ಆಗಲ್ಲ, ಎದ್ದೇಳ್ಬೋದು ಬಟ್ ಅಷ್ಟೊಂದು ಇದ್ರಲ್ಲಿ ಎದ್ದೇಳಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಾದ್ರೆ ಹೆಂಗೋ ಯೂಸ್ ಅಂಡ್ ಥ್ರೋ ಪ್ಯಾಂಟೀಸ್ ಅಲ್ವಾ, ಯೂಸ್ ಮಾಡ್ಬಿಟ್ಟು ಬಿಸಾಕ್ಬೋದು. ಸೊ ಅದಕ್ಕೆ ನೆಕ್ಸ್ಟ್ ಇದು ಬಂದು ಫ್ಲಾಸ್ಕ್. ಈ ಫ್ಲಾಸ್ಕ್ಗೆ ನಾಗರಾಜ್ಗೆ ಅವರ ಆಫೀಸಲ್ಲಿ ಏನೋ ಇವೆಂಟ್ ಅಲ್ಲಿ ಕೊಟ್ಟಿದ್ದು. ಸೊ ಕಾಫಿ ಎಲ್ಲ ಕುಡಿತಾನೆ ಇರ್ಬೇಕಲ್ವಾ, ಪದೇ ಹಾಗಾಗಿ ಒಂದು ಫ್ಲಾಸ್ಕ್. ಇದು ಬಂದು ಹಾಟ್ ವಾಟರ್ ಬಾಟಲ್, ಬಿಸಿನೀರು ಬೇಕಾಗುತ್ತಲ್ವಾ ಅವಾಗ ಕುಡಿಯೋಕ್ಕೆ, ಹಂಗಾಗಿ. ಸೊ ಇದು ಬಂದು ಒಂದು ನಾರ್ಮಲ್ ವಾಟರ್ ಬಾಟಲ್, ಅಮ್ಮನಿಗೂ ನಾಗರಾಜ್ಗೆ ಏನಾದ್ರು ಬೇಕಾಗುತ್ತೆ ಅಂತ ಹೇಳಿ. ಇದು ಒಂದು ಕೆಟೆಲ್ಲು. ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ನೀರೇನಾದ್ರೂ ಪದೇ ನೀರು ಬಿಸಿ ಮಾಡ್ತಾ ಇರ್ಬೇಕಾಗುತ್ತೆ, ಸೊ ಬೇಕಾಗುತ್ತೆ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಹಳೆ ನ್ಯೂಸ್ ಪೇಪರು. ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿಮಗೆ ಪ್ಯಾಡ್ಸು, ಪ್ಯಾಂಟೀಸು ಅಥವಾ ಡೈಪರು ಅದನ್ನೆಲ್ಲ ರ್ಯಾಪ್ ಮಾಡಿ ಇಸ್ಲಿಕ್ಕೆ ಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಹಾಸ್ಪಿಟಲ್ ಫೈಲ್. ಇದನ್ನ ನಾನು ಆ ಟ್ರೈಯಲ್ಲಿ ಪ್ಯಾಕ್ ಮಾಡಲ್ಲ, ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಹೋಗಿದ ತಕ್ಷಣ ಅಡ್ಮಿಷನ್ ಹೋಗ್ತೀವಲ್ವ, ಸೊ ಆ ಟೈಮಲ್ಲಿ ಇದನ್ನು ಕೇಳ್ತಾರೆ. ಸೊ ಇದನ್ನ ನಾನು ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಲಾಸ್ಟ್ ಬಂದು ಇದರಿಂದ ಒಂದು ಸ್ಟೋರಿ ಇದೆ. ಆ್ಯಕ್ಚುಲಿ ವಿಹಾನ್ ಬಂದು ನಮ್ಮ ಮನೇಲಿ ಮೊದಲನೇ ಮೊಮ್ಮಗು, ಅಂದರೆ ನಮ್ಮಮ್ಮ ಅಪ್ಪನಿಗೆ ಮೊದಲನೇ ಮೊಮ್ಮಗು ಅವನು. ಸೊ ಆ ಟೈಮಲ್ಲಿ ನಮ್ಗೊಂದು ಆಸೆ ಇತ್ತೇನೆಂದರೆ, ವಿಹಾನ್ಗೆ ಏನಾದರೂ ಏನಾದರೂ ಸ್ಟಾರ್ಟಿಂಗು ಈ ಸಕ್ಕರೆ ನೀರೆಲ್ಲ ಕುಡಿಸ್ತಾರಲ್ವ, ಅದನ್ನೆಲ್ಲ ಏನಾದರೂ ಕುಡಿಸೋದಿದ್ರೆ ಬೆಳ್ಳಿ ಸ್ಪೂನಲ್ಲಿ ಅಥವಾ ಬೆಳ್ಳಿ ಒಳ್ಳೆಲೆ ಕುಡಿಸ್ಬೇಕಂತ ನನಗೆ ಆಸೆ ಇತ್ತು. ಸೊ 2 ಡೇಸ್ ಬ್ಯಾಕ್ ಏನೋ ನಮ್ಮಪ್ಪ ಕೂಡ, ಅಂದರೆ ವಿಹಾನ್ ಹುಟ್ಟಕ್ಕೂ 2 ಡೇಸ್ ಬ್ಯಾಕ್ ನಮ್ಮಪ್ಪ ಹೇಳಿದ್ರು ನಾವು ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ. ಮೇ ಬಿ ನಮ್ಮಮ್ಮನ ಯಾರೋ ಬೇಡ ಅಂದರು, ಇನ್ನು ಮಗು ಹುಟ್ಟಕ್ಕೂ ಮುಂಚೆ ಆ ಥರ ಎಲ್ಲ ತರಬಾರ್ದು, ಬೇಡ ಅಂತ ಹೇಳಿದ್ರು. ಸೊ ತೊಗೊಂಡ್ಬರಲಿಲ್ಲ. ಅವನು ಹುಟ್ಟಿದ ದಿನ ಅವನು ಅರ್ಲಿ ಮಾರ್ನಿಂಗ್ ಹುಟ್ಟಿದ್ದು, ಅರ್ಲಿ ಮಾರ್ನಿಂಗ್ ಅಲ್ಲ 7:30 ಅಷ್ಟೊತ್ತಿಗೆ ಅವ್ನು ಹುಟ್ಟಿದ. ಸೊ ಆ ಟೈಮಲ್ಲಿ ಅದನ್ನ ನಮ್ಮ ಅಕ್ಕನಿಗೆ ನಾನೇ ಹೇಳಿದ್ದು ಯಾರು ಹೇಳಿದ್ರು ಗೊತ್ತಿಲ್ಲ, ಆವಾಗ ಅವಳು ತಗೊಂಡು ಬಂದಿದ್ದು. ಇದೆರಡು ವಿಹಾನ್ಗೆ ನಮ್ಮ ಅಕ್ಕ ತಂದ್ಕೊಟ್ಟಿರೋದು. ಸೊ ಈ ಮಗುಗೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಅಂಡ್ ಅದು ಹೇಳಿದ್ನಲ್ಲ, ಸಕ್ಕರೆ ನೀರು ಕುಡ್ಸಕ್ಕೆ ಇನ್ ಕೇಸ್ ಎಲ್ಲ ಮಿಕ್ಸ್ ಮಾಡಕ್ಕೆ. ಇದು ಕೂಡ ಬೆಳ್ಳಿ ಲೋಟ. ಇದು ವಿಹಾನ್ಗೆ ನಾವು ಅನ್ನಪ್ರಾಸನ ಮಾಡ್ಬೇಕಾದ್ರೆ ತಗೊಂಡು ಬಂದಿದ್ದು. ಅಂಡ್ ಈ ಒಳ್ಳೆ ಏನಕ್ಕೆ ಬೇಕಾಗುತ್ತೆ ಅಂದ್ರೆ, ಏನಾದ್ರು ಸಿರಪ್ ಗಿರಪ್ ಹಾಕಕ್ಕೆ ಅಥವಾ ಮಗುಗೆ ಇನ್ ಕೇಸ್ ನೀಟಾಗಿ ಫೀಡ್ ತಗೊಳಕ್ ಬರ್ಲಿಲ್ಲ ಅಂದ್ರೆ ನಾವೇ ಇದರಲ್ಲಿ ಹಾಲನ್ನ ಪಂಪ್ ಮಾಡಿ ಕುಡ್ಸಕ್ಕೆ ಅಂತ ಹೇಳಿ ಒಳ್ಳೆ. ಇಷ್ಟ ಆಗಿದ್ದು ನಮ್ಮ ಒಂದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಆಲ್ ವೆರಿ ಸೂನ್.